Good morning students. Welcome to the chemistry class. Last class ಅಲ್ಲಿ alkaline earth metals ನ properties study ಮಾಡಿದ್ವಿ. Next move on to chemical properties of alkaline earth metals. Alkaline earth metals are usually less reactive when compared to alkali metals because of its smaller size. ಮತ್ತು ಡೌನ್ ದ ಗ್ರೂಪ್ ಆಫ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಮೂವ್ ಆಗ್ತಾ ಇದ್ದಂಗೆ ನಿಮಗೆ ಪ್ರಾಪರ್ಟೀಸ್ ಅಥವಾ ರಿಯಾಕ್ಟಿವಿಟಿ ಅಂತ ಬಂದಾಗ ಕೆಮಿಕಲ್ ರಿಯಾಕ್ಟಿವಿಟಿ ಇನ್ಕ್ರೀಸಸ್ ಡೌನ್ ದ ಗ್ರೂಪ್ ಬಿಕಾಸ್ ಆಫ್ ಇನ್ಕ್ರೀಸ್ ಇನ್ ಅಟಾಮಿಕ್ ಸೈಜ್. ಸೊ ಆಲ್ಕಲೈನ್ ಅರ್ತ್ ಮೆಟಲ್ಸ್ ನಿಮಗೆ ಆಲ್ಕಲಿ ಮೆಟಲ್ಸಿಗೆ ಕಂಪೇರ್ ಮಾಡಿದ್ರೆ ರಿಯಾಕ್ಟಿವಿಟಿ ಲೆಸ್ ಇದೆ. ಮತ್ತು ಡೌನ್ ದ ಗ್ರೂಪ್ ಅಂದರೆ ಆಸ್ ವಿ ಮೂವ್ ಫ್ರಮ್ ಬೆರಿಲಿಯಮ್ ಟು ಬೇರಿಯಮ್, ಬೆರಿಲಿಯಮಿಂದ ಬೇರಿಯಮ್ ಕಡೆ ಡೌನ್ ದ ಗ್ರೂಪ್ ಮೂವ್ ಆಗ್ತಾ ಇದ್ದಂಗೆ ರಿಯಾಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಯಾಕಂದರೆ ಸೈಜ್ ನಿಮ್ಗೆ ಗೊತ್ತಿರೋಂಗೆ ಸೈಜ್ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಅದು ಅಲ್ಲದೆ ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರು ಇನ್ಕ್ರೀಸ್ ಆಗೋದ್ರಿಂದ ರಿಯಾಕ್ಟಿವಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇನ್ನು ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಬಂದರೆ ನಮಗೆ ಫಸ್ಟ್ ಬರೋದೇ ಅದು ಏರ್ ಮತ್ತು ವಾಟರ್ ಜೊತೆ ರಿಯಾಕ್ಟಿವಿಟಿ ಹೇಗಾಗತ್ತೆ ಅಂತ. ಆಲ್ಕಲೈನ್ ಅರ್ತ್ ಮೆಟಲ್ಸು ಅಷ್ಟೇ ನಿಮಗೆ ಏರ್ ಮತ್ತು ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ, ಬಟ್ ಎಕ್ಸೆಪ್ಷನಲ್ ಕೇಸ್ ಇದ್ದೇ ಇರುತ್ತೆ. ಬೆರಿಲಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ಅಂತ ಬಂದಾಗ ದೇ ಆರ್ ಕೈನೆಟಿಕಲಿ ಇನರ್ಟ್ ಟು ಏರ್ ಆ್ಯಂಡ್ ವಾಟರ್. ಕೈನೆಟಿಕಲಿ ಇನರ್ಟ್ ಅಂದರೆ ಅಷ್ಟು ಬೇಗ ಅದು ರಿಯಾಕ್ಟ್ ಆಗಲ್ಲ, ಕೈನೆಟಿಕಲಿ ಅಂತ ಅಂತೀವಿ. ಸೊ ಅಲ್ಲಿ ನಿಮಗೆ ರಿಯಾಕ್ಟಿವಿಟಿ ನೋಡಿದ್ರೆ ಸ್ಲೋ, ವೆರಿ ಸ್ಲೋ ಅಂತ ಹೇಳ್ಬೋದು, ಇನರ್ಟ್ನೆಸ್ ನೇಚರ್ ತೋರಿಸುತ್ತೆ. ಬಿಕಾಸ್ ಸೊ ಬೆರಿಲಿಯಮ್ನ ನಾವು ಒನ್ಸ್ ಬೆರಿಲಿಯಮ್ ಅಥವಾ ಮೆಗ್ನೀಷಿಯಮ್ನ ಒನ್ಸ್ ಅಟ್ಮಾಸ್ಫಿಯರಿಗೆ ಎಕ್ಸ್ಪೋಸ್ ಮಾಡ್ತಾ ಇದ್ದಂಗೆ ಇಟ್ ಫಾರ್ಮ್ ಅ ಆಕ್ಸೈಡ್ ಲೇಯರ್. ಸೊ ಆ ಬೆರಿಲಿಯಮ್ನ ಅಥವಾ ಮೆಗ್ನೀಷಿಯಮ್ನ ಸರ್ಫೇಸ್ ಮೇಲೆ ಸೊ ಆಕ್ಸೈಡ್ ಲೇಯರ್ ಫಾರ್ಮೇಷನ್ ಮಾಡಿರುತ್ತೆ. ಬಿಕಾಸ್ ಆಫ್ ಆಕ್ಸೈಡ್ ಲೇಯರ್, ಫಿಲ್ಮ್ ಆಫ್ ಆಕ್ಸೈಡ್ ಆನ್ ಬೆರಿಲಿಯಮ್ ಸರ್ಫೇಸ್ ಅಥವಾ ಮೆಗ್ನೀಷಿಯಮ್ ಸರ್ಫೇಸಿಂದ ದೇ ಶೋಸ್ ಇನರ್ಟ್ನೆಸ್ ಟುವರ್ಡ್ಸ್ ದ ಏರ್ ಆ್ಯಂಡ್ ವಾಟರ್. ಹಾಗಾಗಿ ಅಷ್ಟು ಬೇಗ ನಿಮಗೆ ಬೆರಿಲಿಯಮ್ ಅಥವಾ ಮೆಗ್ನೀಷಿಯಮ್ ಆಕ್ಸಿಜನ್ ಜೊತೆ ಏರ್ ಜೊತೆ ನಿಮಗೆ ಅಥವಾ ವಾಟರ್ ಜೊತೆ ರಿಯಾಕ್ಷನ್ ಆಗಲ್ಲ. ಹಾಗೂ ರಿಯಾಕ್ಟ್ ಮಾಡಬೇಕು ಅಂದರೆ ಸಮ್ ಹೀಟ್ ಎನರ್ಜಿ ಬೇಕೇ ಬೇಕು. ಹಾಗಾಗಿ ನಾವು ಪೌಡರ್ಡ್ ಬೆರಿಲಿಯಮ್ನ ಸೊ ಇಗ್ನಿಷನ್ ಮಾಡ್ತಾ ಹೋಗ್ತೀವಿ ಇನ್ ಪ್ರೆಸೆನ್ಸ್ ಆಫ್ ಏರ್. ಇನ್ ಪ್ರೆಸೆನ್ಸ್ ಆಫ್ ಏರಲ್ಲಿ ಇಗ್ನಿಷನ್ ಮಾಡಿದಾಗ ಬೆರಿಲಿಯಮ್ ಪೌಡರ್ನ ಇಟ್ ಬರ್ನ್ಸ್ ಬ್ರಿಲಿಯಂಟ್ಲಿ ಇನ್ ಏರ್ to form a beryllium monoxide and beryllium nitride. So in presence of air, so ಅಲ್ಲಿ ನಿಮಗೆ ಪೌಡರ್ಡ್ ಫಾರ್ಮ್ ಆಫ್ ಬೆರಿಲಿಯಮ್ನ ಬರ್ನ್ ಮಾಡಿದಾಗ ವಿತ್ ಲಾಟ್ ಆಫ್ ಬ್ರೈಟ್ನೆಸ್ಸಲ್ಲೇ ಅದು ಬರ್ನ್ ಆಗುತ್ತೆ. ಬರ್ನ್ ಆದಾಗ ಬರೋಂಥ ಪ್ರಾಡಕ್ಟ್ ಏನಾಗಿರುತ್ತೆ, ಬೆರಿಲಿಯಮ್ ಆಕ್ಸೈಡ್ BeO ಆ್ಯಂಡ್ ಬೆರಿಲಿಯಮ್ ನೈಟ್ರೈಡ್ Be3N2. ಸೊ Be3N2 ನೈಟ್ರೈಡ್ ಹೇಗೆ ಫಾರ್ಮೇಷನ್ ಆಯಿತು ಅಂದರೆ ಬಿಕಾಸ್ ಅಟ್ಮಾಸ್ಫಿಯರಿಕ್ ಏರಲ್ಲಿ ನಾವು ಬರ್ನ್ ಮಾಡ್ತಾ ಇದ್ದೀವಿ ಅಂದರೆ ನಿಮಗೆ ಗೊತ್ತಿದೆ ಅಟ್ಮಾಸ್ಫಿಯರಿಕ್ ಏರಲ್ಲಿ ನೈಟ್ರೋಜನ್, ಡೈನೈಟ್ರೋಜನು ಇರುತ್ತೆ. ಸೊ ಅಲ್ಲಿಗೆ ಬೆರಿಲಿಯಮ್ ಡೈರೆಕ್ಟಾಗಿ ನೈಟ್ರೋಜನ್ ಗ್ಯಾಸ್ ಜೊತೆ ರಿಯಾಕ್ಟ್ ಆದಾಗ ಬೆರಿಲಿಯಮ್ ನೈಟ್ರೈಡ್ ಫಾರ್ಮೇಷನ್ ಆಗುತ್ತೆ. ಲೈಕ್ ವೈಸ್ ಮೆಗ್ನೀಷಿಯಮು ಅಷ್ಟೇ ನಿಮಗೆ. ಸೊ ಈವನ್ ಮೆಗ್ನೀಷಿಯಮ್ ಈಸ್ ಮೋರ್ ಎಲೆಕ್ಟ್ರೋಪಾಸಿಟಿವ್ ಆ್ಯಂಡ್ ಕಂಪೇರ್ಡ್ ಟು ಬೆರಿಲಿಯಮ್. ಹಾಗಾಗಿ ಅದು ನಿಮಗೆ ಸೊ ವಿತ್ ಏನು ಡ್ಯಾಸ್ಲಿಂಗ್ ಬ್ರಿಲಿಯನ್ಸಲ್ಲಿ ನಿಮಗೆ ಏರ್ ಜೊತೆ ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆದಾಗ ಮೆಗ್ನೀಷಿಯಮ್ ಆಕ್ಸೈಡ್ ಆ್ಯಂಡ್ ಮೆಗ್ನೀಷಿಯಮ್ ನೈಟ್ರೈಡ್ ಫಾರ್ಮೇಷನ್ ಆಗುತ್ತೆ. ಇಲ್ಲೂ ಸಹ ಅದೇ ಪ್ರಾಡಕ್ಟ್ ಫಾರ್ಮೇಷನ್ ಆಗೋದು, ಬಟ್ ಬ್ರಿಲಿಯನ್ಸ್ ಅಥವಾ ನಿಮಗೆ ಏನು ನಿಮಗೆ ಡ್ಯಾಸ್ಲಿಂಗ್ ಸೌಂಡ್ ಅಥವಾ ನಿಮಗೆ ಏನು ಬ್ರೈಟ್ನೆಸ್ ಏನಿರುತ್ತೆ ಅದು ಇನ್ನೂ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಮೆಗ್ನೀಷಿಯಮಲ್ಲಿ. ಮತ್ತು ರಿಯಾಕ್ಟಿವಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ ಬಿಕಾಸ್ ಆಫ್ ಇಟ್ಸ್ ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್. ಸೊ ಹಾಗಾಗಿ ನಿಮಗೆ ಇಲ್ಲೂ ಬರೋಂಥ ಪ್ರಾಡಕ್ಟ್ ಏನು MgO ಆ್ಯಂಡ್ Mg3N2 ಅಂತ ಹೇಳ್ಬೋದು. ಸೊ ಅದೇ ರೀತಿ ನಿಮಗೆ ಇನ್ನು ಡೌನ್ ದ ಗ್ರೂಪ್ ಹೋಗ್ತಾ ಇದ್ದಂಗೆ ಯಾವ್ದು ಬರುತ್ತೆ, ಕ್ಯಾಲ್ಶಿಯಮ್, ಸ್ಟ್ರಾನ್ಶಿಯಮ್ ಆ್ಯಂಡ್ ಬೇರಿಯಮ್. ಕ್ಯಾಲ್ಶಿಯಮ್, ಸ್ಟ್ರಾನ್ಶಿಯಮ್, ಬೇರಿಯಮ್ ರೆಡಿಲಿ ಅಟ್ಯಾಕ್ಡ್ ಬೈ ಏರ್ ಜಲ್ಲಿ ನಿಮಗೆ ಬೇಗ ರಿಯಾಕ್ಟ್ ಆಗುತ್ತೆ. ಮತ್ತು ರೆಸ್ಪೆಕ್ಟಿವ್ ಇಲ್ಲೂ ಅಷ್ಟೇ ಮೊನಾಕ್ಸೈಡ್ ಮತ್ತು ನೈಟ್ರೈಡ್ ಫಾರ್ಮೇಷನ್ ಆಗುತ್ತೆ. CaO ಆಗಿರ್ಬೋದು, Ca3N2 ಫಾರ್ಮೇಷನ್ ಆಗಿರ್ಬೋದು, ಈ ರೀತಿ. ಸೊ ಡೌನ್ ದ ಗ್ರೂಪ್ ಹೋಗ್ತಾ ಇದ್ದಂಗೆ ಕ್ಯಾಲ್ಶಿಯಮ್, ಸ್ಟ್ರಾನ್ಶಿಯಮ್, ಬೇರಿಯಮ್ ಏನು ಬರುತ್ತೆ, ದೇ ರೆಡಿಲಿ ರಿಯಾಕ್ಟ್ ವಿತ್ ಆಕ್ಸಿಜನ್ ಇನ್ ಏರ್ ಟು ಫಾರ್ಮ್ ಅ ರೆಸ್ಪೆಕ್ಟಿವ್ ಮೊನಾಕ್ಸೈಡ್ ಆ್ಯಸ್ ವೆಲ್ ಆಸ್ ನೈಟ್ರೈಡ್. ಮತ್ತು ಇನ್ನು ವಾಟರ್ ಅಂತ ಬಂದರೆ ರಿಯಾಕ್ಟಿವಿಟಿ ಆಫ್ ಬೆರಿಲಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ವಿತ್ ವಾಟರ್ ಸ್ವಲ್ಪ ಸ್ಲೋ ಅಥವಾ ಇನರ್ಟ್ ನೇಚರ್ ಇರುತ್ತೆ ಅಂತ ಹೇಳ್ಬೋದು. ಬಟ್ ಕ್ಯಾಲ್ಶಿಯಮ್, ಬೇರಿಯಮ್, ಸ್ಟ್ರಾನ್ಶಿಯಮ್ ದೇ ರೆಡಿಲಿ ರಿಯಾಕ್ಟ್ ವಿತ್ ವಾಟರ್.
ಈವನ್ ಇನ್ ಕೋಲ್ಡ್ ವಾಟರಲ್ಲೂ ಸಹ ಅದು ರಿಯಾಕ್ಟ್ ಆಗಿ ರೆಸ್ಪೆಕ್ಟಿವ್ ಹೈಡ್ರಾಕ್ಸೈಡ್ಸ್ ಫಾರ್ಮೇಷನ್ ಆಗುತ್ತೆ. ಹಾಗಾಗಿ ನಮಗೆ ಇದರಿಂದ ಏನು ಗೊತ್ತಾಗುತ್ತೆ, ಡೌನ್ ದ ಗ್ರೂಪ್ ಹೋಗ್ತಾ ಇದ್ದಂಗೆ ರಿಯಾಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ ಅನ್ನೋದು ಇದು ಒಂದು ಪಾಯಿಂಟಲ್ಲಿ ಹೇಳ್ಬೋದು ನೋಡಿ. ಹಾಗಾಗಿ ಕ್ಯಾಲ್ಶಿಯಂ, ಸ್ಟ್ರಾನ್ಶಿಯಂ ಮತ್ತು ಬೇರಿಯಂ ನಿಮಗೆ ಸೊ ಏನಾಗುತ್ತೆ, ರಿಯಾಕ್ಟಿವಿಟಿ ಇನ್ಕ್ರೀಸ್ ಆಗೋದ್ರಿಂದ ವಿಗರಸ್ಲಿ ದೇ ರಿಯಾಕ್ಟ್ ವಿತ್ ವಾಟರ್, ಈವನ್ ವಿತ್ ಕೋಲ್ಡ್ ವಾಟರ್ ಅದು ರಿಯಾಕ್ಟ್ ಆಗಿ ರೆಸ್ಪೆಕ್ಟಿವ್ ಹೈಡ್ರಾಕ್ಸೈಡ್ಸ್ ಫಾರ್ಮೇಷನ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇದು ರಿಯಾಕ್ಟಿವಿಟಿ ವಿತ್ ಏರ್ ಆ್ಯಂಡ್ ವಾಟರ್. ಇನ್ನು ನೆಕ್ಸ್ಟು ರಿಯಾಕ್ಟಿವಿಟಿ ವಿತ್ ಹ್ಯಾಲೋಜನ್ಸ್ ಅಂತ ನೋಡಿದ್ರೆ ಆಲ್ಮೋಸ್ಟ್ ಆಲ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ರಿಯಾಕ್ಟ್ ಆರ್ ಕಂಬೈನ್ ವಿತ್ ಹ್ಯಾಲೋಜನ್ಸ್, ಬಟ್ ಕಂಡೀಷನ್ ಏನು ಅಂದರೆ ಅಟ್ ಎಲಿವೇಟೆಡ್ ಟೆಂಪ್ರೇಚರ್. ಹಾಗೆ ಸೊ ನಾವು ರಿಯಾಕ್ಷನ್ ಮಾಡ್ತಾ ಇದ್ದಂಗೆ ರಿಯಾಕ್ಟ್ ಆಗಲ್ಲ, ಬಟ್ ಅಟ್ ಎಲಿವೇಟೆಡ್ ಅಟ್ ಹೈ ಟೆಂಪ್ರೇಚರಲ್ಲಿ ಅದು ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆದಾಗ ರೆಸ್ಪೆಕ್ಟಿವ್ ಹ್ಯಾಲೈಡ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ಅದೇ ನಮಗೆ ಬಟ್ ಎಕ್ಸೆಪ್ಷನಲ್ ಕೇಸ್ ಇದ್ದೇ ಇರುತ್ತೆ. ಯಾವುದು ಅಂದರೆ ಬೆರಿಲಿಯಂ ಡೈರೆಕ್ಟಾಗಿ ಹ್ಯಾಲೋಜನ್ ಜೊತೆ ಕಂಬೈಂಡ್ ಆಗಲ್ಲ. ಹಂಗೂ ನಮಗೆ ಹ್ಯಾಲೈಡ್ಸ್ ಫಾರ್ಮೇಷನ್ ಮಾಡಬೇಕು ಅಂದರೆ ಇಂಡೈರೆಕ್ಟ್ ಮೆಥಡಲ್ಲಿ ಮಾಡಬೇಕಾಗತ್ತೆ. ಸೊ ಅದೇ ನಾವು ಆಲ್ಮೋಸ್ಟ್ ಆಲ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಜನರಲಿ ನಾವು ಎಮ್ ಅಂತ ತೊಗೊಂಡ್ರೆ ಸೊ ಹ್ಯಾಲೋಜನ್ಸ್ನ ಎಕ್ಸ್ ಅಂತ ತೊಗೊಂಡಿರ್ತೀವಿ. ಹಾಗಾಗಿ M+X2 ರಿಯಾಕ್ಷನ್ ಮಾಡಿದಾಗ MX2 ಅನ್ನೋ ಹ್ಯಾಲೈಡ್ಸ್ ಫಾರ್ಮೇಷನ್ ಆಗುತ್ತೆ, ವೇರ್ ಎಕ್ಸ್ ರೆಪ್ರೆಸೆಂಟ್ಸ್ ಕ್ಲೋರಿನ್, ಫ್ಲೋರಿನ್, ಬ್ರೋಮಿನ್, ಅಯೋಡಿನ್ ಆಗಿರ್ಬೋದು. ಅದೇ ನನಗೆ ಬೆರಿಲಿಯಂ ಫ್ಲೋರೈಡ್ ಬೇಕು ಅಂದರೆ ಡೈರೆಕ್ಟಾಗಿ ಬೆರಿಲಿಯಂನ ಫ್ಲೋರಿನ್ ಜೊತೆ ಕಂಬೈಂಡ್ ಆಗಿದ ತಕ್ಷಣ ಬೆರಿಲಿಯಂ ಫ್ಲೋರೈಡ್ ಫಾರ್ಮೇಷನ್ ಆಗಲ್ಲ. ಸೊ ಅಲ್ಲಿ ನನಗೆ ಬೆರಿಲಿಯಂ ಫ್ಲೋರೈಡ್ ಫಾರ್ಮೇಷನ್ ಆಗಬೇಕು ಅಂದರೆ ಏನು ಮಾಡಬೇಕು, ಅಮೋನಿಯಂ ಬೆರಿಲಿಯಂ ಫ್ಲೋರೈಡ್ ದಟ್ ಈಸ್ NH4 ಟ್ವೈಸ್ BeF4 ಅನ್ನೋಂಥ ಒಂದು ಕಾಂಪೌಂಡ್ನ ಥರ್ಮಲಿ ಡಿಕಂಪೋಸ್ ಮಾಡ್ತೀನಿ. ಅಂದರೆ ಅಟ್ ಹೈ ಟೆಂಪ್ರೇಚರ್ ಡಿಕಂಪೋಸಿಷನ್ ಪ್ರೋಸೆಸ್ ಮಾಡ್ತೀನಿ. ಅಟ್ ಹೈ ಟೆಂಪ್ರೇಚರ್ ಇದನ್ನು ಡಿಕಂಪೋಸಿಷನ್ ಮಾಡಿದಾಗ ಸೊ ಡಿಕಂಪೋಸ್ ಟು ಫಾರ್ಮ್ BeF2 ಬೆರಿಲಿಯಂ ಡೈಫ್ಲೋರೈಡ್ ಫಾರ್ಮೇಷನ್ ಆಗುತ್ತೆ. ಸೊ ಹಾಗಾಗಿ ನನಗೆ BeF2 ಫಾರ್ಮೇಷನ್ ಆಗಬೇಕು ಅಂದರೆ ಸೊ ಏನು ಮಾಡಬೇಕು, ಥರ್ಮಲ್ ಡಿಕಂಪೋಸಿಷನ್ ಮಾಡಬೇಕು. ಯಾವ ಕಾಂಪೌಂಡ್ನ NH4 ಟ್ವೈಸ್ BeF4 ಕಾಂಪೌಂಡ್ನ ಥರ್ಮಲ್ ಡಿಕಂಪೋಸಿಷನ್ ಮಾಡ್ದ ಬರೋಂಥದ್ದೇ ನನಗೇನು BeF2. ಇನ್ನು ಅದೇ ರೀತಿ ಬೆರಿಲಿಯಂ ಕ್ಲೋರೈಡ್ BeCl2 ಫಾರ್ಮೇಷನ್ ಆಗಬೇಕು ಅಂದರೆ ಇಲ್ಲೂ ಅಷ್ಟೇ ನಂಗೆ ಡೈರೆಕ್ಟಾಗಿ ಬೆರಿಲಿಯಂನ ಕ್ಲೋರಿನ್ ಗ್ಯಾಸ್ ಜೊತೆ ಮಿಕ್ಸ್ ಮಾಡ್ತೀನಿ ಅಂದಾಗ BeCl2 ಫಾರ್ಮೇಷನ್ ಆಗಲ್ಲ. ಸೊ ಅಲ್ಲಿಗೆ ಬೆಸ್ಟ್ ರೂಟ್ ಏನು ಅಂತ ಅಂದರೆ ಬೆರಿಲಿಯಂ ಆಕ್ಸೈಡ್ ದಟ್ ಈಸ್ BeO ಕಾರ್ಬನ್ ಜೊತೆ ರಿಯಾಕ್ಟ್ ಮಾಡ್ತೀನಿ ಇನ್ ಪ್ರೆಸೆನ್ಸ್ ಆಫ್ ಕ್ಲೋರಿನ್ ಗ್ಯಾಸ್. ಬಟ್ ಕಂಡೀಷನ್ ಅಪ್ಲೈ ಏನು ಅಂದರೆ 600 to 800 ಕೆಲ್ವಿನ್ ಟೆಂಪ್ರೇಚರಲ್ಲಿ ನಾನು ಇದನ್ನು ರಿಯಾಕ್ಷನ್ ಮಾಡ್ತೀನಿ. ರಿಯಾಕ್ಷನ್ ಮಾಡಿದಾಗ ಏನಾಗುತ್ತೆ, ಕ್ಲೋರಿನ್ ಜೊತೆ ರಿಯಾಕ್ಷನ್ ಆದಾಗ BeCl2 ಫಾರ್ಮೇಷನ್ ಆಗುತ್ತೆ. ಕಾರ್ಬನ್ ಆಕ್ಸಿಜನ್ ಜೊತೆ ಸೇರಿದಾಗ ಕಾರ್ಬನ್ ಮೊನಾಕ್ಸೈಡ್ ಫಾರ್ಮೇಷನ್ ಆಗುತ್ತೆ. ಬಟ್ ಇಟ್ ಇಸ್ ಅ ರಿವರ್ಸಿಬಲ್ ರಿಯಾಕ್ಷನ್ ಆಗಿರೋದ್ರಿಂದ ಸೊ ಅದೇ ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ BeCl2 ಫಾರ್ಮೇಷನ್ ಆಗ್ತಾ ಇದ್ದಂಗೆ ನಾವು ರಿಮೂವ್ ಮಾಡ್ತಾ ಇದ್ದರೆ ಸೊ ಅಲ್ಲಿ ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗೋದನ್ನು ಆದಷ್ಟು ನಾವು ಏನು ಮಾಡ್ಬೋದು, ಪ್ರಿವೆಂಟ್ ಮಾಡ್ಬೋದು. ಹಾಗಾಗಿ BeCl2 ಫಾರ್ಮೇಷನ್ ಆಗಬೇಕು ಅಂದರೆ ಬೆರಿಲಿಯಂ ಆಕ್ಸೈಡ್ ಸೊ ಅದನ್ನು BeO ಕಾರ್ಬನ್ ಇನ್ ಪ್ರೆಸೆನ್ಸ್ ಆಫ್ ಕ್ಲೋರಿನ್ ಗ್ಯಾಸ್ ಜೊತೆ 600 to 800 ಕೆಲ್ವಿನ್ ಟೆಂಪ್ರೇಚರ್ ಹೀಟ್ ಮಾಡಿದಾಗ ನಮಗೆ ಬೆರಿಲಿಯಂ ಕ್ಲೋರೈಡ್ ಫಾರ್ಮೇಷನ್ ಆಗುತ್ತೆ. ಅದೇ ರೀತಿ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಈವನ್ ಹೈಡ್ರೋಜನ್ ಜೊತೆನೂ ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆದಾಗ ರೆಸ್ಪೆಕ್ಟಿವ್ ಹೈಡ್ರೈಡ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅನ್ನೋದು ನೋಡೋಣ. ಆಲ್ ದ ಎಲಿಮೆಂಟ್ಸ್ ಎಕ್ಸೆಪ್ಟ್ ಬೆರಿಲಿಯಂ, ಬಟ್ ಎಕ್ಸೆಪ್ಷನ್ ಕೇಸ್ ಇದ್ದೇ ಇರುತ್ತೆ, ಯಾವುದು ಬೆರಿಲಿಯಂ. ಸೊ ಆ ಬೆರಿಲಿಯಂನ ಬಿಟ್ಟು ಉಳಿದಿರೋ ಅಂಥ ಆಲ್ಕಲೈನ್ ಅರ್ತ್ ಮೆಟಲ್ಸ್ನ ಹೈಡ್ರೋಜನ್ ಜೊತೆ ಕಂಬೈನ್ ಮಾಡ್ತೀವಿ, ಬಟ್ ಹೀಟಿಂಗ್ ಪ್ರೊಸೆಸ್ ಇರಲೇಬೇಕು. ಹೀಟ್ ಮಾಡಿದಾಗ ರೆಸ್ಪೆಕ್ಟಿವ್ ಹೈಡ್ರೈಡ್ಸ್ ಫಾರ್ಮೇಷನ್ ಆಗುತ್ತೆ, ದಟ್ ಈಸ್ MH2. ಅಂದರೆ ನಿಮಗೆ ಗೊತ್ತಿದೆ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಎಕ್ಸೆಪ್ಟ್ ಬೆರಿಲಿಯಂ ಅಂತ ಹೇಳ್ಬೋದು. MH2 ಫಾರ್ಮಲ್ಲಿ ಹೈಡ್ರೈಡ್ಸ್ ಫಾರ್ಮೇಷನ್ ಆಗುತ್ತೆ. ಬಟ್ ಬೆರಿಲಿಯಂ ಹೈಡ್ರೈಡ್ ಫಾರ್ಮೇಷನ್ ಈ ರೀತಿ ಡೈರೆಕ್ಟಾಗಿ ನಾವು ಹೀಟ್ ಮಾಡ್ತಾ ಇದ್ದಂಗೆ ಆಗಲ್ಲ. ಅಲ್ಲಿ ನಾನು ಬೆರಿಲಿಯಂ ಹೈಡ್ರೈಡ್ ಫಾರ್ಮೇಷನ್ ಮಾಡಬೇಕು ಅಂದರೆ ಹೇಗೆ ಮಾಡಬೇಕು ಅಂದರೆ ಸೊ ವಿತ್ ದ ಹೆಲ್ಪ್ ಆಫ್ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಲೈಕ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ LiAlH4 ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಜೊತೆ ಬೆರಿಲಿಯಂ ಕ್ಲೋರೈಡ್ BeCl2 ನಾನು ರಿಯಾಕ್ಷನ್ ಮಾಡಿದಾಗ ಬರೋಂಥದ್ದೇನು ಬೆರಿಲಿಯಂ ಹೈಡ್ರೈಡ್. ಸೊ BeCl2 LiAlH4 ಜೊತೆ ರಿಯಾಕ್ಷನ್ ಮಾಡಿದಾಗ ಏನಾಗುತ್ತೆ, 2BeH2 ಬೆರಿಲಿಯಂ ಹೈಡ್ರೈಡ್ ಫಾರ್ಮೇಷನ್ ಆಗುತ್ತೆ, ಪ್ಲಸ್ ಲಿಥಿಯಂ ಕ್ಲೋರೈಡ್ ಫಾರ್ಮೇಷನ್ ಆಗುತ್ತೆ, ಪ್ಲಸ್ ಅಲ್ಯೂಮಿನಿಯಂ ಕ್ಲೋರೈಡ್ ನಿಮಗೆ ಬೈ ಪ್ರಾಡಕ್ಟಾಗಿ ಬರುತ್ತೆ.
ಸೊ ಈ ರೀತಿಯೂ ನಾವು ಬೆರಿಲಿಯಂ ಹೈಡ್ರೈಡ್ನ ಪ್ರಿಪೇರ್ ಮಾಡ್ಬೋದು. ಅಲ್ಲಿ ಬೆರಿಲಿಯಂ ಹೈಡ್ರೈಡ್ ಫಾರ್ಮೇಷನ್ ಆಗಬೇಕು ಅಂದರೆ ಡೈರೆಕ್ಟಾಗಿ ಹೈಡ್ರೋಜನ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಆಗಲ್ಲ. ಇನ್ಸ್ಪೈಟ್ ಏನು ಮಾಡಬೇಕು, ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಲೈಕ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಜೊತೆ ನಾವು ರಿಯಾಕ್ಷನ್ ಮಾಡಿದಾಗ ಮಾತ್ರ ಬೆರಿಲಿಯಂ ಹೈಡ್ರೈಡ್ ಪ್ರಿಪೇರ್ ಆಗೋಕ್ಕೆ ಸಾಧ್ಯ. ಸೊ ನೆಕ್ಸ್ಟ್ ರಿಯಾಕ್ಟಿವಿಟಿ ಟುವರ್ಡ್ಸ್ ಆ್ಯಸಿಡ್ಸ್. ಸೊ ಈವನ್ ಆ್ಯಸಿಡ್ ಜೊತೆನೂ ಆಲ್ಕಲೈನ್ ಅರ್ತ್ ಮೆಟಲ್ಸ್ ರಿಯಾಕ್ಟ್ ಆಗುತ್ತೆ ಅಂದಮೇಲೆ ಆ್ಯಸಿಡ್ಸ್ ಅಲ್ಲಿರೋಂಥ ಪ್ರೋಟಾನ್ ಅದು ರಿಮೂವ್ ಮಾಡಲೇಬೇಕು. ಹಾಗಾಗಿ ಡೈಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗಲೇಬೇಕು. ಆಲ್ಕಲೈನ್ ಅರ್ತ್ ಮೆಟಲ್ಸ್ ರೆಡಿಲಿ ರಿಯಾಕ್ಟ್ ವಿತ್ ಆ್ಯಸಿಡ್ಸ್ ಲಿಬರೇಟಿಂಗ್ ಡೈಹೈಡ್ರೋಜನ್. ಸೊ ಅಲ್ಲಿ ಎಮ್ ಅಂತ ಅಂದರೆ ನಿಮಗೆ ಗೊತ್ತಿದೆ, ಆಲ್ಕಲೈನ್ ಅರ್ತ್ ಮೆಟಲ್ಸ್ನ ಇನ್ ಜನರಲ್ ಆಗಿ ಎಮ್ ಅಂತ ತೊಗೊಂಡಿದ್ದೀನಿ. ಸೊ HCl ಇಟ್ಸ್ ಒನ್ ಆ್ಯಸಿಡ್ ಅಂತ ಹೇಳ್ಬೋದು. HCl ಜೊತೆ ರಿಯಾಕ್ಟ್ ಮಾಡಿದಾಗ MCl2 ಅನ್ನೋಂಥ ಹ್ಯಾಲೈಡ್ಸ್ ಫಾರ್ಮೇಷನ್ ಆಗುತ್ತೆ ವಿತ್ ದ ಲಿಬರೇಷನ್ ಆಫ್ ಹೈಡ್ರೋಜನ್ ಗ್ಯಾಸ್. ಅಲ್ಲಿಗೆ ಸೊ ಆ್ಯಸಿಡ್ ಜೊತೆನೂ ಆಲ್ಕಲೈನ್ ಅರ್ತ್ ಮೆಟಲ್ಸ್ ರಿಯಾಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ನಾವು ಓದಿದ್ವಿ ಆಲ್ಕಲೈ ಮೆಟಲ್ಸ್ ಶೋಸ್ ರೆಡ್ಯೂಸಿಂಗ್ ನೇಚರ್. ಅದರಲ್ಲೂ ಲಿಥಿಯಂ ಇಸ್ ದ ಸ್ಟ್ರಾಂಗೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್ ಅಮಂಗ್ ಆಲ್ ದ ಎಲಿಮೆಂಟ್ಸ್ ಇನ್ ಪಿರಿಯಾಡಿಕ್ ಟೇಬಲ್ ಅಂತ ಹೇಳಿದ್ವಿ. Likewise, alkaline earth metals also shows reducing nature, but so ಅಲ್ಲಿ ಲಿಟಲ್ ಬಿಟ್ ನಿಮಗೆ ಸೊ ರೆಡ್ಯೂಸಿಂಗ್ ನೇಚರ್ ಏನಿರುತ್ತೆ ಸ್ಮಾಲರ್ ಇರುತ್ತೆ ವೆನ್ ಕಂಪೇರ್ಡ್ ಟು ಆಲ್ಕಲಿ ಮೆಟಲ್ಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ನೋಡಿ, ಲೈಕ್ ಆಲ್ಕಲಿ ಮೆಟಲ್ಸ್ ದ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಆರ್ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್. ಸೊ ಇದು ಹೇಗೆ ನಮಗೆ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಗೊತ್ತಾಗತ್ತೆ ಅಂತ ಅಂದರೆ ಬಿಕಾಸ್ ಆಫ್ ಇಟ್ಸ್ ಲಾರ್ಜ್ ನೆಗೆಟಿವ್ ವ್ಯಾಲ್ಯೂಸ್ ಆಫ್ ರಿಡಕ್ಷನ್ ಪೊಟೆನ್ಷಿಯಲ್ಸ್. SRP ವ್ಯಾಲ್ಯೂ ಅಂತ ಹೇಳಿದ್ನಲ್ಲ, ಅದು ಲಾರ್ಜ್ ನೆಗೆಟಿವ್ ಇದೆ ಅಂದರೆ ಬೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್ಸ್ ಅಂತ ಹೇಳ್ಬೋದು. ಆ ವ್ಯಾಲ್ಯೂಸಿಂದ ಇದೇನಂತ ಗೊತ್ತಾಗಿದೆ, ರೆಡ್ಯೂಸಿಂಗ್ ಏಜೆಂಟ್ ಅಂತ, ರೆಡ್ಯೂಸಿಂಗ್ ಪವರ್ ಇದೆ ಅಂತ ಹೇಳ್ಬೋದು. ಬಟ್ ರೆಡ್ಯೂಸಿಂಗ್ ಪವರ್ ಈಸ್ ಲೆಸ್ ವೆನ್ ಕಂಪೇರ್ಡ್ ಟು ಕರೆಸ್ಪಾಂಡಿಂಗ್ ಆಲ್ಕಲಿ ಮೆಟಲ್ಸ್ ಅಂತ ಹೇಳ್ಬೋದು. ಬಿಕಾಸ್ ಆಫ್ ಇಟ್ಸ್ ಸ್ಮಾಲರ್ ಸೈಜ್ ಇರೋದ್ರಿಂದ ಸ್ವಲ್ಪ ರೆಡ್ಯೂಸಿಂಗ್ ಪವರ್ ಕಮ್ಮಿ ಇರುತ್ತೆ. ಆದರೆ ಬೆರಿಲಿಯಮ್ಗೆ ಸೊ ಲೆಸ್ ನೆಗೆಟಿವ್ ವ್ಯಾಲ್ಯೂ ಇದ್ದರೂ ಸಹ ಅದರ್ ಆಲ್ಕಲೈನ್ ಅರ್ತ್ ಮೆಟಲ್ಸಿಗೆ ಕಂಪೇರ್ ಮಾಡಿದ್ರೆ ಸೊ ಲೆಸ್ ನೆಗೆಟಿವ್ ವ್ಯಾಲ್ಯೂ SRP ವ್ಯಾಲ್ಯೂ ಲೆಸ್ ನೆಗೆಟಿವ್ ಇದ್ದರೂ ಸಹ ಬಿಕಾಸ್ ಆಫ್ ಇಟ್ಸ್ ಹೈ ಹೈಡ್ರೇಷನ್ ಎಂಥಾಲ್ಪಿ ಆ್ಯಂಡ್ ಸ್ಮಾಲ್ ಸೈಜ್ ಆಫ್ ಬೆರಿಲಿಯಂ ದಟ್ ಈಸ್ Be2+ನ ಸೈಜ್ ಕಮ್ಮಿ ಇರೋದ್ರಿಂದ, ಲಾರ್ಜ್ ಹೈಡ್ರೇಷನ್ ಎಂಥಾಲ್ಪಿ ಇರೋದ್ರಿಂದ ಇದು ಸಹ ಸ್ವಲ್ಪ ನಿಮಗೆ ರೆಡ್ಯೂಸಿಂಗ್ ನೇಚರ್ ತೋರಿಸುತ್ತೆ ಅಂತ ಹೇಳ್ಬೋದು ಬೆರಿಲಿಯಂ. ಮತ್ತು ಇವನ್ ಅಟಮೈಸೇಷನ್ ಎಂಥಾಲ್ಪಿ ಆಫ್ ಬೆರಿಲಿಯಂ ನೋಡೋದಾದರೆ ನಿಮಗೆ ಹೈ ಇದೆ. ಇದೆಲ್ಲ ರೀಸನ್ಸಿಂದ ಸ್ವಲ್ಪ ನೆಗೆಟಿವ್ ವ್ಯಾಲ್ಯೂ ನಿಮಗಿದ್ರೂ ಸಹ ಇದು ನಿಮಗೆ ರೆಡ್ಯೂಸಿಂಗ್ ನೇಚರ್ನ ತೋರಿಸುತ್ತೆ. ಅಲ್ಲಿಗೆ ಯೂಶ್ವಲಿ ನಿಮಗೆ ಹೇಳಬೇಕು ಅಂತ ಅಂದರೆ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಶೋಸ್ ರೆಡ್ಯೂಸಿಂಗ್ ನೇಚರ್ ಅಂತ ಹೇಳ್ಬೋದು. ರೆಡ್ಯೂಸಿಂಗ್ ಪವರ್ ಅದಕ್ಕೂ ಇದೆ. ಇನ್ನು ಸಲ್ಯೂಷನ್ಸ್ ಇನ್ ಲಿಕ್ವಿಡ್ ಅಮೋನಿಯಾ ಜೊತೆಗೆ ನಿಮ್ಮ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಏನಾಗುತ್ತೆ, ಡಿಸಾಲ್ವ್ ಆದಾಗ ಡೀಪ್ ಬ್ಲೂ ಬ್ಲ್ಯಾಕ್ ಕಲರ್ ಸಲ್ಯೂಷನ್ನ ಫಾರ್ಮೇಷನ್ ಮಾಡುತ್ತೆ. ಲೈಕ್ ಆಲ್ಕಲಿ ಮೆಟಲ್ಸ್, ಈವನ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಡಿಸಾಲ್ವ್ ಇನ್ ಲಿಕ್ವಿಡ್ ಅಮೋನಿಯಾ ಜೊತೆ ರಿಯಾಕ್ಟ್ ಆದಾಗ ಡಿಸಾಲ್ವ್ ಆದಾಗ ಡೀಪ್ ಬ್ಲೂ ಬ್ಲ್ಯಾಕ್ ಸಲ್ಯೂಷನ್ ಫಾರ್ಮೇಷನ್ ಮಾಡುತ್ತೆ. ಯಾಕೆ ಡೀಪ್ ಬ್ಲೂ ಬ್ಲ್ಯಾಕ್ ಸಲ್ಯೂಷನ್ ಫಾರ್ಮೇಷನ್ ಮಾಡುತ್ತೆ ಅಂದರೆ ಬಿಕಾಸ್ ನಿಮ್ಮ ಮೆಟಲ್ನ ಈ ಲಿಕ್ವಿಡ್ ಸಲ್ಯೂಷನ್ ಜೊತೆ ರಿಯಾಕ್ಷನ್ ಮಾಡ್ತಾ ಇದ್ದಂಗೆ ಮೆಟಲು +2 ಆಕ್ಸಿಡೇಷನ್ ಸ್ಟೇಟಿಕ್ಸ್ ಇರುತ್ತೆ. ಆವಾಗ ನಿಮಗೆ ಪ್ರಾಡಕ್ಟ್ ಬರೋಂಥದ್ದು ಅಮೋನಿಯೇಟೆಡ್ ಮೆಟಾಲೈಟೇಟ್ಸ್. +2 ಆಕ್ಸಿಡೇಷನ್ ಸ್ಟೇಟ್, ಅಲ್ಲಿ ರಿಮೂವ್ ಆಗೋಂಥ 2 ಎಲೆಕ್ಟ್ರಾನ್ಸ್ ನಿಮಗೆ ಆ ಅಮೋನಿಯಾ ಜೊತೆ ರಿಯಾಕ್ಷನ್ ಆದಾಗ ಅಮೋನಿಯೇಟೆಡ್ ಎಲೆಕ್ಟ್ರಾನ್ ಫಾರ್ಮೇಷನ್ ಆಗುತ್ತೆ. ಬಿಕಾಸ್ ಆಫ್ ಅಮೋನಿಯೇಟೆಡ್ ಎಲೆಕ್ಟ್ರಾನ್ಸ್, ಈ ಫ್ರೀ ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ, ಎಕ್ಸೈಟ್ ಆದಾಗೂ ನಿಮಗೆ ಸೊ ಅಲ್ಲಿ ಎಕ್ಸೈಟೇಷನ್ಸ್ ಆಗ್ತಾ ಇದ್ದಂಗೂ ನಿಮಗೆ ಎಮಿಟ್ ಆಗೋ ರೇಡಿಯೇಷನ್ ವಿಸಿಬಲ್ ರೇಂಜಲ್ಲಿ ಬರೋದ್ರಿಂದ ಸೊ ಕಲರ್ಡ್ ಸಲ್ಯೂಷನ್ನ ನಾವಿಲ್ಲಿ ನೋಡ್ಬೋದು ಅಂತ ಹೇಳ್ಬೋದು. ಸೊ ಲಾಸ್ಟಿಗೆ ನಾವು ಅಮೋನಿಯೇಟೆಡ್ ಮೆಟಲ್ ಅಯೋನ್ಸ್ನ ರಿಕವರಿ ಮಾಡ್ತೀವಿ. ಬಟ್ ಲಿಕ್ವಿಡ್ ಅಮೋನಿಯಾದಲ್ಲಿ ನಿಮ್ಮ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಡಿಸಾಲ್ವ್ ಆದಾಗ ಡೀಪ್ ಬ್ಲೂ ಬ್ಲ್ಯಾಕ್ ಕಲರ್ ಸಲ್ಯೂಷನ್ನ ಫಾರ್ಮೇಷನ್ ಮಾಡುತ್ತೆ. ಇಷ್ಟು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ಕೆಮಿಕಲ್ ಪ್ರಾಪರ್ಟೀಸಲ್ಲಿ ಏನೇನು ಓದಿದ್ವಿ, ಅಲ್ಲಿ ನಿಮಗೆ ಆಕ್ಸಿಜನ್ ಜೊತೆ ಕಂಬೈಂಡ್ ಆಗುತ್ತೆ ಏರ್, ಮತ್ತು ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ ಅಂತ ಓದಿದ್ವಿ. ಸೊ ಅದಲ್ದಲೆ ನಿಮಗೆ ಸೊ ಏನು ಹ್ಯಾಲೋಜನ್ಸ್ ಜೊತೆ ರಿಯಾಕ್ಟ್ ಆದಾಗ ಹ್ಯಾಲೈಡ್ಸ್ ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನು ಸ್ಟಡಿ ಮಾಡಿದ್ವಿ. ಮತ್ತು ಇವನ್ ಹೈಡ್ರೋಜನ್ ಜೊತೆ ಕಂಬೈಂಡ್ ಆಗುತ್ತೆ, ಹೈಡ್ರೋಜನ್ ಜೊತೆ ಕಂಬೈಂಡ್ ಆದಾಗ ರೆಸ್ಪೆಕ್ಟಿವ್ ಹೈಡ್ರೈಡ್ಸ್ ಫಾರ್ಮೇಷನ್ ಮಾಡುತ್ತೆ. ಅದೇ ರೀತಿ ಆ್ಯಸಿಡ್ಸ್ ಜೊತೆನೂ ರಿಯಾಕ್ಟ್ ಆಗುತ್ತೆ. ಆ್ಯಸಿಡ್ಸ್ ಜೊತೆ ರಿಯಾಕ್ಟ್ ಆದಾಗ ನಿಮಗೆ ಸೊ ಡೈಹೈಡ್ರೋಜನ್ ಗ್ಯಾಸ್ನ ಲಿಬರೇಟ್ ಮಾಡುತ್ತೆ. ಇವನ್ ರೆಡ್ಯೂಸಿಂಗ್ ನೇಚರ್ ಇದೆ ಆಲ್ಕಲೈನ್ ಅರ್ತ್ ಮೆಟಲ್ಸಿಗೆ, ಮತ್ತು ಲಿಕ್ವಿಡ್ ಅಮೋನಿಯಾದಲ್ಲಿ ಅದು ಡಿಸಾಲ್ವ್ ಆಗುತ್ತೆ. ಇಷ್ಟು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕಲೈನ್ ಅರ್ತ್ ಮೆಟಲ್ಸ್. ಸೊ ದೆನ್ ಮೂವ್ ಆನ್ ಟು ಯೂಸಸ್ ಆಫ್ ಆಲ್ಕಲೈನ್ ಅರ್ತ್ ಮೆಟಲ್ಸ್. ಸೊ ಅಲ್ಲಿ ನಿಮಗೆ
ಆಲ್ಕಲಿ ಮೆಟಲ್ಸಲ್ಲಿ ಹೇಗೆ ಯೂಸಸ್ನ ಸ್ಟಡಿ ಮಾಡಿದ್ವಿ ಅದೇ ರೀತಿ ನಿಮಗೆ ಆಲ್ಕಲೈನ್ ಅರ್ತ್ ಮೆಟಲ್ಸಿಗೂ ಯೂಸಸ್ ಇದೆ. ಸೊ ಏನೇನು ಯೂಸಸ್ ಅಂತ ನೋಡೋಣ. ಬೆರಿಲಿಯಮ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಅಲಾಯ್ ಲೈಕ್ ಕಾಪರ್ ಬೆರಿಲಿಯಮ್ ಅಲಾಯ್. ಸೊ ಮೆನಿ ಅಲಾಯ್ ಪ್ರಿಪ್ರೇಷನ್ಸಲ್ಲಿ ಬೆರಿಲಿಯಮ್ನ ನಾವು ಯೂಸ್ ಮಾಡ್ತೀವಿ. ಸೊ ಒನ್ ಆಫ್ ದ ಎಕ್ಸಾಂಪಲ್ ಅಂದರೆ ಬೆರಿಲಿಯಮ್ನ ಕಾಪರ್ ಜೊತೆ ಮಿಕ್ಸ್ ಮಾಡಿದಾಗ ಬರೋಂಥ ಅಲಾಯ್ನ ಯಾವುದು ಬೆರಿಲಿಯಮ್ ಕಾಪರ್ ಅಲಾಯ್ ಬರುತ್ತೆ. ಈ ಬೆರಿಲಿಯಮ್ ಕಾಪರ್ ಅಲಾಯ್ನ ಸೊ ಏನು ನಿಮಗೆ ಸ್ಟ್ರೆಂತ್ ಜಾಸ್ತಿ ಇರೋದ್ರಿಂದ ಅದನ್ನು ಹೈ ಸ್ಟ್ರೆಂತ್ ಸ್ಪ್ರಿಂಗ್ ಪ್ರಿಪ್ರೇಷನ್ಸಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಬೆರಿಲಿಯಮ್ ಕಾಪರ್ ಅಲಾಯ್ ಈಸ್ ಯೂಸ್ಡ್ ಇನ್ ದ ಹೈ ಸ್ಟ್ರೆಂತ್ ಸ್ಪ್ರಿಂಗ್ ಪ್ರಿಪ್ರೇಷನ್ಸ್ ಅಂತ ಹೇಳ್ಬೋದು. ಅದೇ ರೀತಿ ಮೆಟಾಲಿಕ್ ಬೆರಿಲಿಯಮ್ನ ಸೊ ವಿಂಡೋಸ್ ಆಫ್ ಎಕ್ಸ್ರೇ ಟ್ಯೂಬ್ಸಲ್ಲೂ ಸಹ ಎಕ್ಸ್ರೇ ಟ್ಯೂಬ್ ಏನು ಬರುತ್ತೆ ಆ ಎಕ್ಸ್ರೇ ಟ್ಯೂಬ್ನ ವಿಂಡೋ ಪ್ರಿಪ್ರೇಷನ್ಸಲ್ಲಿ ಈ ಮೆಟಾಲಿಕ್ ಬೆರಿಲಿಯಮ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ಮೆಗ್ನೀಷಿಯಮು ಅಷ್ಟೇ ನಿಮಗೆ ಮೆನಿ ಅದರ್ ಎಲಿಮೆಂಟ್ಸ್ ಜೊತೆ ಅಲಾಯ್ ಪ್ರಿಪ್ರೇಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅಲ್ಯೂಮಿನಿಯಂ ಆಗಿರ್ಬೋದು, ಜಿಂಕ್ ಆಗಿರ್ಬೋದು, ಮ್ಯಾಂಗನೀಸ್ ಆಗಿರ್ಬೋದು ಅಥವಾ ಟಿನ್ ಆಗಿರ್ಬೋದು. ಸೊ ಮೆಗ್ನೀಷಿಯಮ್ನ ಅಲ್ಯೂಮಿನಿಯಂ ಜೊತೆ ಮಿಕ್ಸ್ ಮಾಡಿದಾಗ ಬರೋ ಅಂಥ ಅಲಾಯ್ ಏನಿರುತ್ತೆ ಲೈಟ್ ವೇಟ್ ಇರುತ್ತೆ. ಲೈಟ್ ವೇಟ್ ಇರೋದ್ರಿಂದ ಏರ್ಕ್ರಾಫ್ಟ್ ಕನ್ಸ್ಟ್ರಕ್ಷನ್ಸಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ ಈ ಮೆಗ್ನೀಷಿಯಮ್ ಅಲ್ಯೂಮಿನಿಯಂ ಅಲಾಯ್ನ. ಅದೇ ರೀತಿ ಪೌಡರ್ಡ್ ಮೆಗ್ನೀಷಿಯಮ್ ಆಗಿರ್ಬೋದು, ರಿಬನ್ ಆಫ್ ಮೆಗ್ನೀಷಿಯಮ್ ಆಗಿರ್ಬೋದು. ಸೊ ಅಲ್ಲಿ ನಿಮಗೆ ಹೇಳಿದ್ನಲ್ಲ ಇಟ್ ಬರ್ನ್ಸ್ ಬ್ರಿಲಿಯಂಟ್ಲಿ ಅಂತ ಹೇಳಿದ್ನಲ್ಲ, ಬಿಕಾಸ್ ಆಫ್ ದಟ್ ಬ್ರಿಲಿಯಂಟ್ ನೇಚರ್ ಅದನ್ನು ಫ್ಲ್ಯಾಶಸ್ಸಲ್ಲಿ ಯೂಸ್ ಮಾಡ್ತೀವಿ. ಫ್ಲ್ಯಾಶ್ ಪೌಡರಲ್ಲಿ, ಬಲ್ಬ್ಸಲ್ಲಿ, ಸೊ ಇನ್ಸೆಂಡರಿ ಬಾಂಬ್ಸಲ್ಲಿ, ಸಿಗ್ನಲ್ಸ್ ಅಲ್ಲಿ ನಿಮಗೆ ಮೆಗ್ನೀಷಿಯಮ್ ರಿಬ್ಬರ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಯಾಕಂದರೆ ಅದು ಬ್ರಿಲಿಯಂಟಾಗಿ ಅದು ಬ್ರೈಟ್ನೆಸ್ನ ನಿಮಗೆ ಸೊ ಪ್ರೊಡ್ಯೂಸ್ ಮಾಡೋದ್ರಿಂದ ಆ ಮೆಗ್ನೀಷಿಯಮ್ನ ರಿಬ್ಬನ್ನ ನಾವು ಫ್ಲ್ಯಾಶ್ ಪೌಡರ್ ಪ್ರಿಪ್ರೇಷನ್ಸಲ್ಲೆಲ್ಲ ಯೂಸ್ ಮಾಡ್ತಾ ಹೋಗ್ತೀವಿ. ಇನ್ನು ಸಸ್ಪೆನ್ಷನ್ ಆಫ್ ಮೆಗ್ನೀಷಿಯಮ್ ದಟ್ ಈಸ್ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್ ಇನ್ ವಾಟರ್. ಸೊ ಏನು MgOH ಟ್ವೈಸ್ 1 ಮಾರ್ಕ್ಸಿಗೆ ಕೇಳ್ತಾ ಇರ್ತಾರೆ. ಮಿಲ್ಕ್ ಆಫ್ ಮೆಗ್ನೀಷಿಯಾ CET ಇರಲ್ಲ. ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತ ಅಂದರೆ ಏನು? ಸೊ ಕೆಮಿಕಲಿ ಮಿಲ್ಕ್ ಆಫ್ ಮೆಗ್ನೀಷಿಯಾ ಇಟ್ ಇಸ್ MgOH ಟ್ವೈಸ್. MgOH ಟ್ವೈಸ್ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡನ್ನು ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತ ಅಂತಾರೆ. ಇದನ್ನು ಸೊ ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು. ಯಾವುದಕ್ಕೆ? ಆ್ಯಸ್ ಆನ್ ಆ್ಯಂಟಾಸಿಡ್ಸ್. ಅಸಿಡಿಟಿ ಆದರೆ, ಗ್ಯಾಸ್ಟ್ರಿಕ್ ಆದರೆ ಹಿಂದೆಲ್ಲ ನಿಮಗೆ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡನ್ನು ಆ್ಯಸ್ ಆನ್ ಆ್ಯಂಟಾಸಿಡ್ ಟ್ಯಾಬ್ಲೆಟ್ಸ್ ಆಗಿ ಮೆಡಿಸಿನ್ಸ್ ಆಗಿ ಕೊಡ್ತಾಯಿದ್ರು. ಸೊ ಹಾಗಾಗಿ ಇಟ್ ಈಸ್ ಯೂಸ್ಡ್ ಆ್ಯಸ್ ಅನ್ ಆ್ಯಂಟಾಸಿಡ್ ಇನ್ ಮೆಡಿಸಿನ್ಸ್ ಅಂತ ಹೇಳ್ಬೋದು. ಸೊ ಏನು ನಿಮಗೆ ಅಸಿಡಿಟಿ ಪರ್ಪಸ್ಸಿಗೆ ಇದನ್ನು ಕೊಡ್ತಾ ಹೋಗ್ತಾರೆ. ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂದರೆ ಇಟ್ ಇಸ್ ಅ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್, ಅ ಸಸ್ಪೆನ್ಷನ್ ಆಫ್ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್ ಇನ್ ವಾಟರ್ನ ಏನಂತೀವಿ? ಮಿಲ್ಕ್ ಆಫ್ ಮೆಗ್ನೀಷಿಯಮ್ ಅಂತ ಅಂತೀವಿ. ಅದೇ ರೀತಿ ಮೆಗ್ನೀಷಿಯಮ್ ಕಾರ್ಬೋನೇಟನ್ನು ನಾವೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಇಟ್ ಈಸ್ ಒನ್ ಆಫ್ ದ ಇಂಗ್ರೀಡಿಯಂಟ್ ಇನ್ ಟೂತ್ ಪೇಸ್ಟ್. ನಾವು ಟೂತ್ ಪೇಸ್ಟ್ ಯೂಶ್ವಲಿ ಡೈಲಿ ಯೂಸ್ ಮಾಡ್ತಾ ಇರ್ತೀವಿ. ಆ ಟೂತ್ ಪೇಸ್ಟಲ್ಲಿ ಒನ್ ಆಫ್ ದ ಇಂಗ್ರೀಡಿಯಂಟೇ ಯಾವುದು? ಮೆಗ್ನೀಷಿಯಮ್ ಕಾರ್ಬೋನೇಟ್ ಅಂತ ಹೇಳ್ಬೋದು. ಇನ್ನು ಕ್ಯಾಲ್ಶಿಯಮ್ ಅಂತ ಬಂದರೆ ಅದು ಕ್ಯಾಲ್ಶಿಯಮ್ ಬೇಗ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ ಅನ್ನೋದು ಗೊತ್ತಾಯಿತು. ರಿಯಾಕ್ಟ್ ಆದಾಗ ಕ್ಯಾಲ್ಶಿಯಮ್ ಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ. ನಮಗೆ ಬೇಕಾಗಿರೋ ಡಿಸೈರ್ಡ್ ಮೆಟಲ್ನ ಎಕ್ಸ್ಟ್ರಾಕ್ಷನ್ ಮಾಡಬೇಕು ಅಂತ ಅಂದರೆ ಫ್ರಮ್ ಇಟ್ಸ್ ಆಕ್ಸೈಡ್ ಓರ್, ಸೊ ಅಲ್ಲಿ ನಾವು ಕ್ಯಾಲ್ಶಿಯಮ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸಮ್ ಆಫ್ ದ ಮೆಟಲ್ ಆಕ್ಸೈಡ್ಸ್ ಡೈರೆಕ್ಟಾಗಿ ಕಾರ್ಬನ್ ಜೊತೆ ರಿಯಾಕ್ಟ್ ಆಗಲ್ಲ. ಅಂಥ ಮೆಟಲ್ ಆಕ್ಸೈಡ್ಸ್ನ ಕ್ಯಾಲ್ಶಿಯಮ್ ಜೊತೆ ರಿಯಾಕ್ಟ್ ಮಾಡಿದಾಗ ಕ್ಯಾಲ್ಶಿಯಮ್ ನಿಮಗೆ ಆಕ್ಸಿಜನ್ ಜೊತೆ ಬೇಗ ರಿಯಾಕ್ಟ್ ಆಗುತ್ತೆ. ನಮಗೆ ಬೇಕಾಗಿರೋ ಡಿಸೈರ್ಡ್ ಮೆಟಲ್ನ ಎಕ್ಸ್ಟ್ರಾಕ್ಷನ್ ಮಾಡೋಕ್ಕೆ, ಪ್ಯೂರಿಫಿಕೇಷನ್ ಮಾಡೋಕ್ಕೆ ಸೊ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಕ್ಯಾಲ್ಶಿಯಮ್ ಈಸ್ ಯೂಸ್ಡ್ ಇನ್ ದ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ ಫ್ರಮ್ ಆಕ್ಸೈಡ್ಸ್. ಸೊ ಎಂಥ ಆಕ್ಸೈಡ್ಸ್ ಅಂದರೆ ವಿಚ್ ಆರ್ ಡಿಫಿಕಲ್ಟ್ ಟು ರೆಡ್ಯೂಸ್ ವಿತ್ ಕಾರ್ಬನ್, ಅಂಥ ಮೆಟಲ್ ಆಕ್ಸೈಡ್ಸ್ನ ಕ್ಯಾಲ್ಶಿಯಮಿಂದ ನಾವು ಎಕ್ಸ್ಟ್ರಾಕ್ಷನ್ ಮಾಡ್ತಾ ಹೋಗ್ತೀವಿ. ಕ್ಯಾಲ್ಶಿಯಮ್ ಮತ್ತು ಬೇರಿಯಮ್ ಎರಡೂ ಮೆಟಲ್ ನಮಗೆ ಸೊ ಆಕ್ಸಿಜನ್ ಅಥವಾ ನೈಟ್ರೋಜನ್ ಜೊತೆ ಬೇಗ ರಿಯಾಕ್ಟ್ ಆಗಿರೋದ್ರಿಂದ ಸೊ ಎಲ್ಲಿ ಯೂಸ್ ಮಾಡ್ತೀವಿ? ಅಲ್ಲಿ ನಿಮಗೆ ವ್ಯಾಕ್ಯೂಮ್ ಟ್ಯೂಬ್ಸಲ್ಲಿ ಏನು ಏರ್ ಇರುತ್ತೆ ಆ ಏರನ್ನು ರಿಮೂವ್ ಮಾಡೋಕ್ಕೆ ನಾವು ಕ್ಯಾಲ್ಶಿಯಮ್ ಆ್ಯಂಡ್ ಬೇರಿಯಮ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಯಾಕಂದರೆ ಏರ್ ಅಂದರೆ ಆಕ್ಸಿಜನ್ ಇರುತ್ತೆ, ಡೈನೈಟ್ರೋಜನ್ ಇರುತ್ತೆ. ಅದ್ರ ಜೊತೆ ಬೇಗ ಕ್ಯಾಲ್ಶಿಯಮ್ ಆ್ಯಂಡ್ ಬೇರಿಯಮ್ ರಿಯಾಕ್ಟ್ ಆಗೋದ್ರಿಂದ ಸೊ ಟು ರಿಮೂವ್ ಏರ್ ಫ್ರಮ್ ವ್ಯಾಕ್ಯೂಮ್ ಟ್ಯೂಬ್ಸ್ ನಾವು ಕ್ಯಾಲ್ಶಿಯಮ್ ಆ್ಯಂಡ್ ಬೇರಿಯಮ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಲಾಸ್ಟ್ ಯೂಸ್ ಅಂತ ಅಂದರೆ ರೇಡಿಯಮ್ ಸಾಲ್ಟ್ಸ್ನ ಎಲ್ಲಿ ಯೂಸ್ ಮಾಡ್ತೀವಿ?
ಫಾರ್ ರೇಡಿಯೋಥೆರಪಿ ಇನ್ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್ ಥೆರಪಿಯಲ್ಲಿ ರೇಡಿಯೇಷನ್ ಥೆರಪಿ ಅನ್ನೋದು ಒಂದು ಟ್ರೀಟ್ಮೆಂಟ್. ಆ ರೇಡಿಯೇಷನ್ ಥೆರಪಿಯಲ್ಲಿ ನಾವು ಕೊಡೋ ಅಂಥ ರೇಡಿಯೇಷನ್ ಅದು ರೇಡಿಯಮ್ ಸಾಲ್ಟ್ಸ್, ಯಾಕಂದರೆ ರೇಡಿಯಮ್ ಅನ್ನೋದು ಅದು ಒಂದು ರೇಡಿಯೋ ಆಕ್ಟಿವ್ ಐಸೋಟೋಪ್ ಅಂತ ಹೇಳಿದ್ದೀನಿ. ಆ ರೇಡಿಯೋ ಆಕ್ಟಿವ್ ಐಸೋಟೋಪಿಂದ ಎಮಿಟ್ ಆಗೋ ರೇಡಿಯೇಷನ್ನೇ ನಾವು ಕ್ಯಾನ್ಸರ್ ಥೆರಪಿ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರಿಗೆ ಯೂಸ್ ಮಾಡ್ತಾ ಹೋಗ್ತೀವಿ. ದೀಸ್ ಆರ್ ದ ಯೂಸಸ್ ಆಫ್ ಆಲ್ಕಲೈನ್ ಅರ್ತ್ ಮೆಟಲ್ಸ್. ಸೊ ಆಲ್ಕಲೈನ್ ಅರ್ತ್ ಮೆಟಲ್ಸ್ನ ಯೂಸಸ್ಸು ಇದು. ನೆಕ್ಸ್ಟ್ ಮೂವ್ ಆನ್ ಟು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಾಂಪೌಂಡ್ಸ್ ಆಫ್ ಆಲ್ಕಲೈನ್ ಅರ್ತ್ ಮೆಟಲ್ಸ್. ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಅಂದಾಗ ನಾವು ಲಾಸ್ಟ್ ಟೈಮಲ್ಲಿ ನಾವು ಆಲ್ಕಲಿ ಮೆಟಲ್ಸಲ್ಲೇ ಓದಿದ್ವಿ. ಆಕ್ಸೈಡ್ಸ್, ಹೈಡ್ರಾಕ್ಸೈಡ್ಸ್ ಬರುತ್ತೆ, ಹ್ಯಾಲೈಡ್ಸ್ ಬರುತ್ತೆ, ಆಕ್ಸೋ ಆಸಿಡ್ಸ್ ಬರುತ್ತೆ. ಲೈಕ್ ವೈಸ್ ಇಲ್ಲೂ ಅಷ್ಟೇ ನಿಮಗೆ ಆಲ್ಕಲೈನ್ ಅರ್ತ್ ಮೆಟಲ್ಸ್ನ ಕಾಂಪೌಂಡ್ನ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಸ್ಟಡಿ ಮಾಡ್ತಾ ಹೋಗ್ತೀವಿ. The dipositive oxidation state is the predominant valence of group 2 elements. ನಮಗೆ ಗೊತ್ತಿದೆ ಗ್ರೂಪ್ 2 ಎಲಿಮೆಂಟ್ಸ್ ಇಟ್ಸ್ ಅ ಡೈಪಾಸಿಟಿವ್ ಅಯಾನ್. ಯಾಕೆಂದರೆ ಆಕ್ಸಿಡೇಷನ್ ಸ್ಟೇಟ್ ಆಫ್ ಆಲ್ಕಲೈನ್ ಅರ್ತ್ ಮೆಟಲ್ಸು +2 ಆಗಿರೋದ್ರಿಂದ ಡೈಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್ನ ತೋರಿಸುತ್ತಿದೆ. The alkaline earth metals form compounds which are predominantly ionic. So by losing 2 electrons in dipositive ion formation ಆಗುತ್ತೆ. ಯೂಶಲಿ ಆನಯಾನ್ಸ್ ಜೊತೆ ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆದಾಗ ಅಯಾನಿಕ್ ಕಾಂಪೌಂಡ್ ಫಾರ್ಮೇಷನ್ ಮಾಡುತ್ತೆ. ಬಟ್ ಎಕ್ಸೆಪ್ಷನಲ್ ಕೇಸ್ ಅದು ಬೆರಿಲಿಯಮ್ ಅಂತ ಹೇಳ್ಬೋದು. ಬೆರಿಲಿಯಮ್ ಏನು ಕಾಂಪೌಂಡ್ ಫಾರ್ಮೇಷನ್ ಮಾಡುತ್ತೆ ಅದು ಕೋವಲೆಂಟ್ ನೇಚರ್ ಇರುತ್ತೆ. ಅದೇ ಹೆವಿಯರ್ ಆಲ್ಕಲೈನ್ ಅರ್ತ್ ಮೆಟಲ್ ಫಾರ್ಮೇಷನ್ ಮಾಡೋಂಥ ಕಾಂಪೌಂಡು ಅಯಾನಿಕ್ ನೇಚರ್ ಇರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ವಿಚ್ ಆರ್ ಪ್ರಿಡಾಮಿನೇಟ್ಲಿ ಅಯಾನಿಕ್ ಬಟ್ ಲೆಸ್ ಅಯಾನಿಕ್ ದ್ಯಾನ್ ಕರೆಸ್ಪಾಂಡಿಂಗ್ ಆಲ್ಕಲಿ ಮೆಟಲ್ಸ್. ಆಲ್ಕಲಿ ಮೆಟಲ್ಸಿಗೆ ಕಂಪೇರ್ ಮಾಡಿದ್ರೆ ಲೆಸ್ ಅಯಾನಿಕ್, ಬಟ್ ಇದು ಅಯಾನಿಕ್ ಕಾಂಪೌಂಡ್ನ ಫಾರ್ಮೇಷನ್ ಮಾಡುತ್ತೆ. ಎಕ್ಸೆಪ್ಷನಲ್ ಕೇಸ್ ಅದು ಬೆರಿಲಿಯಮ್ ಅಂತ ಹೇಳ್ಬೋದು. ಸೊ ಯಾಕೆ ಲೆಸ್ ಅಯಾನಿಕ್ ಅಂದರೆ ಬಿಕಾಸ್ ಆಫ್ ಇಟ್ಸ್ ಇನ್ಕ್ರೀಸ್ಡ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗಿದೆ, ಸ್ಮಾಲರ್ ಸೈಜ್ ಇದೆ. ಸೊ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಇದೆ, ಸ್ಮಾಲರ್ ಸೈಜ್ ಇರೋದ್ರಿಂದ ಸ್ವಲ್ಪ ನಿಮಗೆ ರಿಯಾಕ್ಟಿವಿಟಿನೂ ಕಮ್ಮಿ ಅಂತ ಹೇಳಿದೆ, ಹಾಗಾಗಿ ಲೆಸ್ ಅಯಾನಿಕ್ ಅಂತ ಹೇಳ್ಬೋದು. ದ ಆಕ್ಸೈಡ್ಸ್ ಆಫ್ ಅದರ್ ಕಾಂಪೌಂಡ್ಸ್ ಆಫ್ ಬೆರಿಲಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ಆರ್ ಮೋರ್ ಕೋವಲೆಂಟ್ ದನ್ ದೋಸ್ ಫಾರ್ಮ್ ಬೈ ದ ಹೆವಿಯರ್ ಆ್ಯಂಡ್ ಲಾರ್ಜ್ ಸೈಜ್ಡ್ ಮೆಂಬರ್ಸ್. ಸೊ ಕ್ಯಾಲ್ಶಿಯಮ್, ಸ್ಟ್ರಾನ್ಶಿಯಮ್, ಬೇರಿಯಮ್ ಏನು ರೆಸ್ಪೆಕ್ಟಿವ್ ಆಕ್ಸೈಡ್ಸ್ ಫಾರ್ಮೇಷನ್ ಮಾಡುತ್ತೆ ಅದು ಅಯಾನಿಕ್ ಕಾಂಪೌಂಡ್ ಫಾರ್ಮೇಷನ್ ಮಾಡಿದ್ರೆ, ಬಟ್ ಮೆಗ್ನೀಷಿಯಮ್, ಬೆರಿಲಿಯಮ್ ಫಾರ್ಮೇಷನ್ ಮಾಡೋಂಥ ಆಕ್ಸೈಡ್ಸು ಕೋವಲೆಂಟ್ ನೇಚರ್ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಆಕ್ಸೈಡ್ಸ್ ಆ್ಯಂಡ್ ಹೈಡ್ರಾಕ್ಸೈಡ್ಸ್ ಅಂತ ಬಂದರೆ ದ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಬರ್ನ್ ಇನ್ ಆಕ್ಸಿಜನ್ ಟು ಫಾರ್ಮ್ ಅ ಮೊನಾಕ್ಸೈಡ್ ವಿಚ್ ಎಕ್ಸೆಪ್ಟ್ ಬೆರಿಲಿಯಮ್ ಆಕ್ಸೈಡ್. ಸೊ ಇಲ್ಲಿ ನಿಮಗೆ ಮೊನಾಕ್ಸೈಡ್ ಫಾರ್ಮೇಷನ್ ಆಗುತ್ತೆ, MO ಫಾರ್ಮಲ್ಲಿ ನಿಮಗೆ ಆಕ್ಸಿಜನ್ ಜೊತೆ ಬೇಗ ರಿಯಾಕ್ಟ್ ಆಗುತ್ತೆ. ಬಟ್ ಬೆರಿಲಿಯಮ್ ಹೇಳಿದ್ನಲ್ಲ ಇನರ್ಟ್ ನೇಚರ್ ಇರೋದ್ರಿಂದ ಅದು ನಿಮಗೆ ಇಗ್ನಿಷನ್ ಪ್ರೊಸೆಸ್ ಬೇಕೇ ಬೇಕು. ಬೆರಿಲಿಯಮ್ಗಾಗಿರಲಿ ಅಥವಾ ಮೆಗ್ನೀಷಿಯಮ್ಗಾಗಿರಲಿ ಬೆರಿಲಿಯಮ್ಮು ಮೊನಾಕ್ಸೈಡ್ ಫಾರ್ಮೇಷನ್ ಮಾಡುತ್ತೆ. ಈವನ್ ಬೇರೆ ಮೆಟಲ್ ಆಕ್ಸೈಡ್ಸ್ ನಿಮಗೆ ಆಲ್ಕಲೈನ್ ಅರ್ತ್ ಮೆಟಲ್ಸು ಮೊನಾಕ್ಸೈಡ್ ಫಾರ್ಮೇಷನ್ ಮಾಡುತ್ತೆ. ಇದು ಅಷ್ಟೇ ಮೊನಾಕ್ಸೈಡ್, ಬಟ್ ರಾಕ್ ಸಾಲ್ಟ್ ಸ್ಟ್ರಕ್ಚರ್ ಇರುತ್ತೆ, ಕ್ರಿಸ್ಟಲೈನ್ ಸ್ಟ್ರಕ್ಚರ್ ಇರುತ್ತೆ ಅಂತ ಹೇಳ್ಬೋದು. ಬೆರಿಲಿಯಮ್ ಮೊನಾಕ್ಸೈಡ್ ಏನು BeO ಫಾರ್ಮೇಷನ್ ಆಗುತ್ತೆ ಅದು ಅಯಾನಿಕ್ ಅಲ್ಲ, ಕೋವಲೆಂಟ್ ನೇಚರ್ ಇದೆ ಅಂತ ಹೇಳ್ಬೋದು. ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ ದೀಸ್ ಆಕ್ಸೈಡ್ಸ್ ಯೂಶಲಿ ಹೈ ಇರೋದ್ರಿಂದ ದೇ ಆರ್ ಥರ್ಮಲಿ ಸ್ಟೇಬಲ್. ನಿಮಗೆ ಈ CaO ಆಗಿರ್ಬೋದು ಅಥವಾ ನಿಮಗೆ BaO ಆಗಿರ್ಬೋದು, ಈ ಏನು ನಿಮಗೆ ಮೊನಾಕ್ಸೈಡ್ಸ್ ಫಾರ್ಮೇಷನ್ ಆಗುತ್ತೆ, ಈ ಮೊನಾಕ್ಸೈಡ್ ಫಾರ್ಮೇಷನ್ನ ಎಂಥಾಲ್ಪಿ ವೆರಿ ಹೈ ಇರೋದ್ರಿಂದ ಇದು ಥರ್ಮಲಿ ಸ್ಟೇಬಲ್ ಅಂತ ಹೇಳ್ಬೋದು. ಹಾಗಾಗಿ ಹೀಟಿಗೆ ಅಷ್ಟು ಬೇಗ ಡಿಕಂಪೋಸಿಷನ್ ಆಗಲ್ಲ. ಬೆರಿಲಿಯಮ್ ಮೊನಾಕ್ಸೈಡ್ BeO ಏನು ಫಾರ್ಮೇಷನ್ ಆಗುತ್ತೆ ಅದೇ ಏನು ನೇಚರ್ ಇದೆ, ಆಂಫೋಟೆರಿಕ್ ನೇಚರ್ ಇದೆ, ಬಿಹೇವಿಂಗ್ ಬೋತ್ ಆ್ಯಸ್ ಅಸಿಡಿಕ್ ಆ್ಯಸ್ ವೆಲ್ ಆಸ್ ಬೇಸಿಕ್ ಆಕ್ಸೈಡ್ಸ್ ಅಂತ ಹೇಳ್ಬೋದು. ವೈಲ್ ಅದರ್ ಆಕ್ಸೈಡ್ಸ್ ಆಫ್ ಎಲಿಮೆಂಟ್ಸ್ ಏನಾಗಿದೆ ಅಯಾನಿಕ್ ನೇಚರ್ ಇದೆ ಮತ್ತು ಬೇಸಿಕ್ ಆಕ್ಸೈಡ್ಸ್ನ ಫಾರ್ಮೇಷನ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಆಲ್ ದೀಸ್ ಆಕ್ಸೈಡ್ಸ್ ಎಕ್ಸೆಪ್ಟ್ ಬೆರಿಲಿಯಮ್ ಆಕ್ಸೈಡ್ ಆರ್ ಬೇಸಿಕ್ ಇನ್ ನೇಚರ್ ಎಕ್ಸೆಪ್ಟ್ BeO, ಇನ್ನು ಉಳಿದಿರೋಂಥ ಎಲ್ಲ ಆಕ್ಸೈಡ್ಸು ಬೇಸಿಕ್ ನೇಚರ್ನ ತೋರಿಸುತ್ತೆ. ಒಂದು ಎಕ್ಸೆಪ್ಷನಲ್ ಕೇಸ್ ಯಾವುದು BeO ವಿಚ್ ಈಸ್ ಆಂಫೋಟೆರಿಕ್ ಇನ್ ನೇಚರ್. ಆಂಫೋಟೆರಿಕ್ ಅಂದರೆ ಬಿಹೇವಿಂಗ್ ಬೋತ್ ಆ್ಯಸ್ ಅಸಿಡಿಕ್ ಆಕ್ಸೈಡ್ ಆ್ಯಸ್ ವೆಲ್ ಆಸ್ ಬೇಸಿಕ್ ಆಕ್ಸೈಡ್ಸ್ ಅಂತ ಹೇಳ್ಬೋದು. ಬೇಸ್ ಜೊತೆ ರಿಯಾಕ್ಟ್ ಆದಾಗ ಆ್ಯಸಿಡ್ ಆಗಿ ವರ್ಕ್ ಆಗುತ್ತೆ, ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ಬೇಸ್ ಆಗಿ ವರ್ಕ್ ಆಗುತ್ತೆ. ಹಾಗಾಗಿ ಆರ್ ಬೇಸಿಕ್ ಇನ್ ನೇಚರ್ ಆ್ಯಂಡ್ ರಿಯಾಕ್ಟ್ ವಿತ್ ವಾಟರ್ ಟು ಫಾರ್ಮ್ ಅ ಸ್ಪೇರಿಂಗ್ಲಿ ಸಾಲ್ಯುಬಲ್ ಹೈಡ್ರಾಕ್ಸೈಡ್ಸ್. ಈ ರೆಸ್ಪೆಕ್ಟಿವ್ ಆಕ್ಸೈಡ್ಸ್ ವಾಟರ್ ಜೊತೆ ರಿಯಾಕ್ಟ್ ಆದಾಗ ಸೊ ಹೈಡ್ರಾಕ್ಸೈಡ್ಸ್ ಫಾರ್ಮೇಷನ್ ಆಗುತ್ತೆ, ಬಟ್ ದೇ ಆರ್ ಸ್ಪೇರಿಂಗ್ಲಿ ಸಾಲ್ಯುಬಲ್. ಬೇಗ ವಾಟರ್ ಜೊತೆ ಡಿಸಾಲ್ವ್ ಆಗಲ್ಲ, ಸ್ವಲ್ಪ ಡಿಸಾಲ್ವ್ ಆಗುತ್ತೆ. ಸ್ಪೇರಿಂಗ್ಲಿ ಸ್ವಲ್ಪ ಮಾತ್ರ ಡಿಸಾಲ್ವ್ ಆಗುತ್ತೆ, ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್ಸ್ ಫಾರ್ಮೇಷನ್ ಆಗುತ್ತೆ, ದಟ್ ಈಸ್ ಹೈಡ್ರಾಕ್ಸೈಡ್ಸ್. ಹಾಗಾಗಿ ನಾವು MO ಅಂತ ಅಂದಾಗ ಎಕ್ಸೆಪ್ಟ್ ಬೆರಿಲಿಯಮ್ ಉಳಿದಿರೋ ಅಂಥ ಮೆಟಲ್ ಆಕ್ಸೈಡ್ಸ್ನ ನೋಡ್ತೀವಿ. MgO ಆಗಿರ್ಬೋದು, CaO
AO ಆಗಿರ್ಬೋದು ಅಥವಾ BAO ಆಗಿರ್ಬೋದು. ಸೊ ಅಂಥ ಮೆಟಲ್ ಆಕ್ಸೈಡ್ಸ್ನ ವಾಟರ್ ಜೊತೆ H2O ಜೊತೆ ರಿಯಾಕ್ಷನ್ ಮಾಡ್ತಾ ಇದ್ದೀನಿ. ರಿಯಾಕ್ಟ್ ಮಾಡಿದಾಗ MOH ಟ್ವೈಸ್, MgOH ಟ್ವೈಸ್, CaOH ಟ್ವೈಸ್, BaOH ಟ್ವೈಸ್ ಹೀಗೆ ರೆಸ್ಪೆಕ್ಟಿವ್ ಹೈಡ್ರಾಕ್ಸೈಡ್ಸ್ ಫಾರ್ಮೇಷನ್ ಆಗುತ್ತೆ. ಇನ್ನು ಈ ಆಕ್ಸೈಡ್ಸ್ ಅಥವಾ ಹೈಡ್ರಾಕ್ಸೈಡ್ಸ್ನ ನೇಚರ್ ನೋಡೋದಾದರೆ ದ ಸಾಲ್ಯುಬಿಲಿಟಿ, thermal stability and basic character of these hydroxides increases with increasing atomic number. ಮೆಗ್ನೀಷಿಯಮ್ ಇಂದ ಸೊ ಬೇರಿಯಂ ಕಡೆ ಡೌನ್ ದ ಗ್ರೂಪ್ ಮೂವ್ ಆಗ್ತಾ ಇದ್ದಂಗೆ ಈ ಸಾಲ್ಯುಬಿಲಿಟಿ ಆಗಿರ್ಬೋದು, ಸಾಲ್ಯುಬಲ್ ಇನ್ ಮೋರ್, ಸೊ ಸಾಲ್ಯುಬಲ್ ಇನ್ ವಾಟರ್ ಈಸಿಲಿ ಸಾಲ್ಯುಬಲ್ ಆಗ್ತಾ ಹೋಗುತ್ತೆ ಡೌನ್ ದ ಗ್ರೂಪ್ ಹೋಗ್ತಾ ಇದ್ದಂಗೆ. ಮತ್ತು ಥರ್ಮಲ್ ಸ್ಟೆಬಿಲಿಟಿ ಸೊ ನಿಮಗೆ ಹೈ ಟೆಂಪ್ರೇಚರಲ್ಲೂ ಸಹ ಇದು ಡಿಕಂಪೋಸ್ ಆಗಲ್ಲ, ವಿತ್ ಸ್ಟ್ಯಾಂಡ್ ಆಗುತ್ತೆ. ಹೈ ಟೆಂಪ್ರೇಚರಲ್ಲೂ ಥರ್ಮಲಿ ಸ್ಟೇಬಲ್ ಆಗಿರುತ್ತೆ ಅಂತ ಹೇಳ್ಬೋದು. ಬೇಸಿಕ್ ಕ್ಯಾರೆಕ್ಟರು ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಡೌನ್ ದ ಗ್ರೂಪ್ ಆ್ಯಸ್ ವಿ ಮೂವ್ ಫ್ರಮ್ ಮೆಗ್ನೀಷಿಯಮ್ ಟು ಬೇರಿಯಮ್ ಅಲ್ಲೇನಾಗುತ್ತೆ, ಥರ್ಮಲ್ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ಅದೇ ರೀತಿ ಬೇಸಿಕ್ ಕ್ಯಾರೆಕ್ಟರು ಸಹ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಮೆಗ್ನೀಷಿಯಮಿಂದ ಬೇರಿಯಮ್ ಮೂವ್ ಆಗ್ತದಂಗೆ ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆಗುತ್ತೆ, ಸೈಜು ಇನ್ಕ್ರೀಸ್ ಆಗೋದ್ರಿಂದ ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗೋದಂದರೆ ರಿಯಾಕ್ಟಿವಿಟಿನೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. The alkaline earth metal hydroxides are however less basic and less stable than alkali metal hydroxide. alkali metals ಕಂಪೇರ್ ಮಾಡಿದ್ರೆ however less basic ಅಂತ ಹೇಳ್ಬೋದು, ಸ್ಟೆಬಿಲಿಟಿನೂ ಲೆಸ್ ಇರುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಹೇಳಿದ್ನಲ್ಲ, ರಿಯಾಕ್ಟಿವಿಟಿ ಕಂಪೇರ್ ಟು ಆಲ್ಕಲಿ ಮೆಟಲ್ಸ್, ಆಲ್ಕಲೈನ್ ಅರ್ತ್ ಮೆಟಲ್ಸ್ನ ರಿಯಾಕ್ಟಿವಿಟಿ ಕಮ್ಮಿ ಇರುತ್ತೆ. ಇನ್ನು ಬೆರಿಲಿಯಂ ಹೈಡ್ರಾಕ್ಸೈಡ್ ಏನಿದೆ ಆಂಫೋಟೆರಿಕ್ ನೇಚರ್ ಇದೆ ಅಂತ ಹೇಳಿದೆ, ಬಿಹೇವಿಂಗ್ ಬೋತ್ ಆಸ್ ಅಸಿಡಿಕ್ ಆಸ್ ವೆಲ್ ಆಸ್ ಬೇಸಿಕ್ ಅಂತ ಹೇಳಿದೆ. ಹಾಗಾಗಿ ಆ್ಯಸಿಡ್ ಜೊತೆನೂ ರಿಯಾಕ್ಟ್ ಆಗುತ್ತೆ, ಬೇಸ್ ಜೊತೆನೂ ರಿಯಾಕ್ಟ್ ಆಗುತ್ತೆ. ಸೊ ಈಗ BeOH ಟ್ವೈಸ್ ಬೆರಿಲಿಯಂ ಹೈಡ್ರಾಕ್ಸೈಡ್ನ ಬೇಸ್ ದಟ್ ಈಸ್ OH ಮೈನಸ್ ಜೊತೆ ರಿಯಾಕ್ಟ್ ಮಾಡ್ತಾ ಇದ್ದೀನಿ. ರಿಯಾಕ್ಟ್ ಮಾಡಿದಾಗ ನೋಡಿ BeOH4, ಸೊ ಅಲ್ಲಿಗೆ ಬೆರಿಲೇಟ್ ಅಯಾನ್ ಅನ್ನೋದು ಫಾರ್ಮೇಷನ್ ಆಗ್ತದೆ, ಅಲ್ಲಿ ಬೇಸ್ ಜೊತೆ ರಿಯಾಕ್ಟ್ ಆಗುತ್ತೆ ಅಂತ ಆಯಿತು. ಅದೇ ರೀತಿ ಬೆರಿಲಿಯಂ ಹೈಡ್ರಾಕ್ಸೈಡ್ನ HCl ಲೈಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡ್ತಾ ಇದ್ದೀನಿ. ರಿಯಾಕ್ಟ್ ಮಾಡಿದಾಗೂ ಸಹ ನಿಮಗೆ ಬೆರಿಲೇಟ್ ಅಯಾನ್ ಫಾರ್ಮೇಷನ್ ಆಗ್ತದೆ, ಅಲ್ಲಿಗೆ ಆ್ಯಸಿಡ್ ಜೊತೆನೂ ರಿಯಾಕ್ಟ್ ಆಗುತ್ತೆ, ಬೇಸ್ ಜೊತೆನೂ ರಿಯಾಕ್ಟ್ ಆಗುತ್ತೆ. ಅಂದರೆ ಆಂಫೋಟೆರಿಕ್ ನೇಚರ್ ಇದೆ ಅಂತ. ಆಂಫೋಟೆರಿಕ್ ನೇಚರಿಗೆ ಇವೆರಡೂ ಪ್ರೂಫ್ ಅಂತ ಹೇಳ್ಬೋದು. ಸೊ ಅಲ್ಲಿ ನಿಮಗೆ ಹೈಡ್ರಾಕ್ಸೈಡ್ ಜೊತೆನೂ ರಿಯಾಕ್ಟ್ ಆಗ್ತದೆ, HCl ಜೊತೆನೂ ಸಹ ರಿಯಾಕ್ಟ್ ಆಗ್ತದೆ. ಇನ್ನು ಕಾಂಪೌಂಡ್ಸ್ ಆಫ್ ಹ್ಯಾಲೈಡ್ಸ್